ನಮಸ್ತೆ. ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು. ಇವತ್ತು ಬಹಳ ವಿಶೇಷವಾದ ಒಂದು ವಿಷಯ ಜೊತೆ ನಿಮ್ಮ ಮುಂದೆ ಇದ್ದೀನಿ. ಮತ್ತೆ LIC ಆಫ್ ಇಂಡಿಯಾ ಇಂದ ಒಂದು ಬಹಳ ಅದ್ಭುತವಾದಂತ ಮಕ್ಕಳಿಗೋಸ್ಕರ ಮಕ್ಕಳ ಭವಿಷ್ಯನ ನಿರ್ಮಿಸುವಂತ ಒಂದು ಹೊಸ ಪಾಲಿಸಿನ ಲಾಂಚ್ ಮಾಡ್ತಿದ್ದಾರೆ. ಅದು ಇವತ್ತಿನಿಂದನೇ ಲಾಂಚ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ನಾನು ಶೇರ್ ಮಾಡ್ಲಿಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ಸೊ ನೋಡ್ತಿರ್ಬೋದು, ಇನ್ಶೂರೆನ್ಸ್ ಫಾರ್ ಚಿಲ್ಡ್ರನ್ ಅಂತ. ಸೊ ಮಕ್ಕಳಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಬಹಳ ಸ್ಪೆಷಲ್ ಆಗಿ ಮಕ್ಕಳನ್ನೇ ಕನ್ಸಿಡರ್ ಮಾಡಿಕೊಂಡು ಮಕ್ಕಳ ಅವಶ್ಯಕತೆ ಏನಿದೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರನೇ ಲಾಂಚ್ ಮಾಡಿರುವಂತ ಪ್ಲಾನ್ ಇವತ್ತು LIC ಆಫ್ ಇಂಡಿಯಾ ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇದೆ. ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಇವತ್ತು ಈ ವಿಡಿಯೋದಲ್ಲಿ ಪೂರ್ತಿ ತಿಳ್ಕೊಳ್ಳೋಣ, ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಯಾರಿಗೆಲ್ಲ ಯಾವ ರೀತಿ ಈ ಪ್ಲಾನ್ ಹೆಲ್ಪ್ ಆಗುತ್ತೆ, ಮತ್ತೆ ಒಂದು ಎಕ್ಸಾಂಪಲ್ ಸಮೇತ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ ಎಕ್ಸಾಂಪಲ್ ನ ನೀವು ನೋಡಿದ್ರೆ, ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಪ್ಲಾನ್ ನ ಬೆನಿಫಿಟ್ ಹೇಗೆ ಸಿಗುತ್ತೆ, ಹೇಗೆ ಯೂಸ್ ಆಗುತ್ತೆ, ಮ್ಯಾಕ್ಸಿಮಮ್ ಬೆನಿಫಿಟ್ ಏನು ಅಂತ ಅರ್ಥ ಆಗುತ್ತೆ. ಅದಲ್ಲದೆ ಬಹಳ ಸ್ಪೆಷಲ್ ಆಗಿರೋದು ಒಂದು ಫೀಚರ್ ಇದೆ. ಆ ಫೀಚರ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ಯೂಚರ್ ಅಲ್ಲಿ. ಮತ್ತೆ ನಿಮಗೆ ಇಲ್ಲಿ ತನಕ ಸಿಗದೆ ಇರುವಂತ ಒಂದು ಅಶ್ಯೂರೆನ್ಸ್ ಗ್ಯಾರಂಟಿ ಈ ಪ್ಲಾನ್ ಅಲ್ಲಿ ಸಿಗುತ್ತೆ. ಆ ಗ್ಯಾರಂಟಿನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದನ್ನ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಖಂಡಿತವಾಗ್ಲೂ ನೋಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಬನ್ನಿ. ಸೊ ವೆಲ್ಕಮ್ ಟು ಮೈ G2 LIC ಗುರು. ಸೊ ಮೊದಲನೇ ಬಾರಿಗೆ ಏನಾದ್ರು ಚಾನಲ್ಗೆ ಬಂದು ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥಮ್ಸ್ ಅಪ್ ಕೊಡ್ಬೋದು. ಇಲ್ಲ ಅಂತಂದ್ರೆ ಯು ಕ್ಯಾನ್ ಗಿವ್ ಥಮ್ಸ್ ಡೌನ್ ಆಲ್ಸೋ. ಸೊ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರ ಅಂತ ಅನ್ಕೊಳ್ತೀನಿ. ಮತ್ತೆ ಹೆಚ್ಚೆಚ್ಚಿಗೆ ಬೇರೆಯವ್ರಿಗೆ ಶೇರ್ ಮಾಡ್ತಾ ಹೋಗಿ, ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ. ರೈಟ್. ಸೊ ದೊಡ್ಡ ದೊಡ್ಡ ಕನಸು ಇರುವಂತವ್ರಿಗೋಸ್ಕರ ಈ ಪಾಲಿಸಿ ಅಂತ ಹೇಳ್ತಿದ್ದಾರೆ. ಸೊ ಯಾರೆಲ್ಲ ಅತಿ ದೊಡ್ಡ ಕನಸು ಇಟ್ಕೊಂಡಿದ್ದಾರೆ, ಸೊ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗ್ಬೋದು, ಅಥವಾ ಸೈಂಟಿಸ್ಟ್ ಆಗ್ಬೋದು, ನೀವು ಪ್ರಪಂಚದಾದ್ಯಂತ ಹುಡುಕುವಂತ ಅತ್ಯುನ್ನತ ಹುದ್ದೆ ಯಾವ್ದು ಅಂತ ನೀವು ಅಂದ್ಕೊಳ್ತಿರೋ, ಅಥವಾ ಅತ್ಯುನ್ನತ ಡ್ರೀಮ್ ಅಂತ ಯಾವ್ದು ಅಂದ್ಕೊಳ್ತಿರೋ, ಅತಿ ಹೆಚ್ಚು ಬೆಲೆ ಬಾಳುವಂತ ಮೌಲ್ಯ ಇರುವಂತ ಡ್ರೀಮ್ ಅಂತ ನೀವು ಯಾವ್ದು ಅಂದ್ಕೊಳ್ತಿರೋ ಅಂತವ್ರಿಗೋಸ್ಕರ ಈ ಪ್ಲಾನು. ಇದರ ಹೆಸರು ಅಮೃತ್ ಬಾಲ್ ಅಂತ. ಇದರ ಹೆಸರು ಹೇಳೋ ಹಾಗೆ ಮಕ್ಕಳಿಗೋಸ್ಕರ ಅಮೃತ ಅಂತ ಹೇಳ್ಬೋದು. ಆ ವಿಷಯದಲ್ಲಿ ಹೇಳ್ಬೇಕಾದ್ರೆ ಈ ಅಮೃತದ ಸಹಾಯದಿಂದ ಈ ಮಕ್ಕಳ ಭವಿಷ್ಯ ಏನಿದೆ ಆ ಭವಿಷ್ಯನ ಖಂಡಿತವಾಗ್ಲೂ ರೂಪಿಸ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತು ಲಾಂಚ್ ಆಗ್ತಾ ಇರೋ ಈ ಪ್ಲಾನ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ರೈಟ್. ಸೊ LIC ಅಮೃತ್ ಪ್ಲಾನ್ ಟೇಬಲ್ ನಂಬರ್ 874 ಹೊಸದಾಗಿ ಲಾಂಚ್ ಆಗ್ತಾ ಇದೆ. ಈ ಪ್ಲಾನು ಎಕ್ಸ್ಕ್ಲೂಸಿವ್ ಆಗಿ ಮಕ್ಕಳಿಗೆ ಮಾತ್ರ ಪಾಲಿಸಿನ ಮಕ್ಕಳಿಗಷ್ಟೇ ಕೊಡ್ಲಿಕ್ಕಾಗತ್ತೆ. ಮಕ್ಕಳಿಗೋಸ್ಕರನೇ ಪಾಲಿಸಿ ಇರುವಂತ ಪಾಲಿಸಿ ಇದು. ಮತ್ತೆ ಇಲ್ಲಿ ಸಾಕಷ್ಟು ಜನ ಪೇರೆಂಟ್ಸ್ ಇಲ್ಲಿ ತನಕ ಕೂಡ ಮಕ್ಕಳಷ್ಟರಲ್ಲೇ ಪಾಲಿಸಿ ಬೇಕು ಅಂತ ಕೇಳ್ತಾ ಇದ್ರು. ಆ ತರದವ್ರಿಗೆ ಅಲ್ಲಿ ರೆಗ್ಯುಲರ್ ಆಗಿ ಸಿಗ್ತಾ ಇರುವಂತ ಪಾಲಿಸಿಸ್ ಏನಿತ್ತು ಆ ಪಾಲಿಸಿಸ್ ನ ಆಲ್ರೆಡಿ ನಾರ್ಮಲ್ ಆಗಿರುವಂತ ಪಾಲಿಸಿಸ್ ನ ಕೊಡ್ಬೇಕಾಗಿರುವಂತ ಪರಿಸ್ಥಿತಿ ಬರ್ತಿತ್ತು. ಇವತ್ತು ನಿಮ್ಮ ಸ್ಪೆಷಲ್ ರೀಸನ್ ಏನಿದೆ ಆ ರೀಸನ್ ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ನಿಮ್ಮ ವಿಶೇಷ ಮಕ್ಕಳೇನಿದ್ರೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಪ್ಲಾನ್ ಲಾಂಚ್ ಮಾಡ್ತಾ ಇದೆ. ರೈಟ್. ಸೊ ಈ ಪಾಲಿಸಿಲಿ ಇರುವಂತಹ ಫೀಚರ್ಸ್ ಏನು, ಅದರ ಡೀಟೇಲ್ಸ್ ಏನು ಅಂತ ತಿಳ್ಕೊಳ್ಳೋಣ. ಈ ಪಾಲಿಸಿಲಿ ಹೇಳೋ ಹಾಗೆ ಈ ಪಾಲಿಸಿ ನಾನ್ ಲಿಂಕ್ಡ್ ಪಾಲಿಸಿ. ಯಾವುದೇ ರೀತಿಯಂತ ಪ್ರಾಫಿಟ್ಸ್ ಬರುವಂತದ್ದು ಶೇರ್ ಮಾರ್ಕೆಟ್ ಸಂಬಂಧಪಟ್ಟಿದ್ದ ಪಾಲಿಸಿ ಅಲ್ಲ. ನಾನ್ ಪಾರ್ಟಿಸಿಪೇಟಿಂಗ್ ಪಾಲಿಸಿ ಅಂತಂದ್ರೆ ಇದಕ್ಕೆ ರಿವರ್ಸರಿ ಬೋನಸ್ ಕೊಡೋದಿಲ್ಲ. ಯಾವುದೇ ರೀತಿಯಂತ ಬೋನಸ್ ನ ಪ್ರತಿ ವರ್ಷ ಆಡ್ ಮಾಡ್ತಾ ಹೋಗೋದಿಲ್ಲ. ಬಟ್ ಗ್ಯಾರಂಟೆಡ್ ಅಡಿಷನ್ ನ ಕೊಡ್ತಾರೆ. ಪಾಲಿಸಿ ಮಾಡಿಸಿದಂತ ಮೊದಲನೇ ದಿನದಿಂದನೇ ನಿಮಗೆ ಹೈಯೆಸ್ಟ್ ಬೋನಸ್ ಏನಿದೆ ಆ ಬೋನಸ್ ರೇಟ್ ನ ಡಿಕ್ಲೇರ್ ಮಾಡಿಟ್ಟಿದ್ದಾರೆ. 80 rupees per 1000 ಸಮ್ ಅಶ್ಯೂರ್ಡ್ ಅಂತ. ಸೊ ಹಾಗಾಗಿ ಇಲ್ಲಿ ನಿಮಗೆ ಪ್ರತಿ ವರ್ಷ ಕೂಡ ಗ್ಯಾರಂಟಿ ಅಡಿಷನ್ ಆಡ್ ಆಗ್ತಾ ಹೋಗುತ್ತೆ. ಬೋನಸ್ ಮೇಲೆ ನೀವು ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ಹಾಗೆ ಈ ಪಾಲಿಸಿ ಇಂಡಿವಿಜುವಲ್ ಸೇವಿಂಗ್ ಪಾಲಿಸಿ. ಇದು ಇಂಡಿವಿಜುವಲ್ ಆಗಿ ಪಾಲಿಸಿ ಬೈ ಮಾಡ್ಬೇಕಾಗಿ ಬರುತ್ತೆ. ಗ್ರೂಪ್ಸ್ ಅಲ್ಲಿ ಪಾಲಿಸಿನ ಬೈ ಮಾಡ್ಲಿಕ್ಕೆ ಆಗೋದಿಲ್ಲ. ಜೊತೆಗೆ ಈ ಪಾಲಿಸಿನ ಎಕ್ಸ್ಕ್ಲೂಸಿವ್ ಆಗಿ ಮಕ್ಕಳಿಗೋಸ್ಕರನೇ, ಮಕ್ಕಳ ಮೆಚುರಿಟಿ ಏಜ್ ಏನಿದೆ, ಮಕ್ಕಳ 18 years ಏಜ್ ಏನಿದೆ ಆ ಏಜ್ ಗೆ ಬರುವಂತ ಒಂದು ವ್ಯವಸ್ಥೆನ ಈ ಪಾಲಿಸಿನ ಲಾಂಚ್ ಮಾಡ್ತಿದ್ದಾರೆ. ಸೊ ಇಂಡಿವಿಜುವಲ್ ಪಾಲಿಸಿ ಇದು, ಜೊತೆಗೆ ಸೇವಿಂಗ್ಸ್ ಇನ್ಶೂರೆನ್ಸ್ ಪ್ಲಾನ್ ಇದು. ಇನ್ಶೂರೆನ್ಸ್ ಕವರೇಜ್ ಜೊತೆಲಿ ನಿಮಗೆ ಸೇವಿಂಗ್ಸ್ ಆಗುತ್ತೆ, ಹೆಚ್ಚಿಗೆ ರಿಟರ್ನ್ಸ್ ಕೂಡ ಸಿಗುತ್ತೆ. ಸೊ ಹಾಗಿದ್ರೆ ಯಾರೆಲ್ಲ ಈ ಪಾಲಿಸಿನ ಬೈ ಮಾಡ್ಬೋದು? ಸೊ ಎಲ್ಲಾ ಮಕ್ಕಳು ಕೂಡ ಪಾಲಿಸಿ ಬೈ ಮಾಡ್ಬೋದಾ? ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇದ್ರೆ ಈ ಪಾಲಿಸಿ ಫುಲ್ಫಿಲ್ ಮಾಡುತ್ತಾ, ಅಥವಾ ಲಿಮಿಟೇಷನ್ಸ್ ಏನಾದ್ರು ಇದೆಯಾ ಅಂತ ತಿಳ್ಕೊಳ್ಳೋಣ. ಸೊ ಬನ್ನಿ, ಈ ಚಾರ್ಟ್ ಅಲ್ಲಿ ನೀವು ನೋಡ್ತಿರೋ ಹಾಗೆ ಮಿನಿಮಮ್ ಏಜ್ ಅಂಡ್ ಎಂಟ್ರಿ ಬಂದು 30 ದಿವಸ ಕಂಪ್ಲೀಟ್ ಆಗಿರುವಂತ ಮಗುಗೂ ಕೂಡ ಪಾಲಿಸಿನ ಇಶ್ಯೂ ಮಾಡಬಹುದು. ಸೊ 0 years ಅಂತ ಕರಿತೀವಿ. ಸೊ 30 days ಕಂಪ್ಲೀಟ್ ಆಗಿರ್ಬೇಕು. ಸೊ 30 ದಿವಸ ಹುಟ್ಟಿದ ದಿನದಿಂದ 30 ದಿವಸ ಆಗಿರುವಂತ ಪಾಲಿಸಿ ಮಗುನ ಹೆಸರಲ್ಲಿ ಪಾಲಿಸಿನ
ಸ್ಟಾರ್ಟ್ ಮಾಡಬಹುದು ನೀವು. ಹಾಗೆ ಮ್ಯಾಕ್ಸಿಮಮ್ ಏಜ್ ಅಟ್ ಎಂಟ್ರಿ ಬಂದು 13 ಇಯರ್ಸ್. ಲಾಸ್ಟ್ ಇಂದಿನ ಡೇಟ್ ಆಫ್ ಬರ್ತ್ ಪ್ರಕಾರ 13 ವರ್ಷ ಕಂಪ್ಲೀಟ್ ಆಗಿದ್ರೆ ಅದರ ಮೇಲೆ ಇರುವಂತವ್ರಿಗೆ ಈ ಪಾಲಿಸಿನ ಕೊಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಅಮೌಂಟ್ ಸ್ಟಾರ್ಟ್ ಆಗ್ಲಿಕ್ಕೆ ಬರುವಂತ ಏಜ್ ಏನಿದೆ, ಮೆಚುರಿಟಿ ಏಜು ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಮ್ಯಾಕ್ಸಿಮಮ್ 25 ವರ್ಷದವರೆಗೂ ಕೂಡ ಈ ಪಾಲಿಸಿ ಮೆಚುರಿಟಿ ಪೀರಿಯಡ್ ನ ಅಥವಾ ಅಮೌಂಟ್ ಬರುವಂತ ಒಂದು ವ್ಯವಸ್ಥೆನ ಈ ಪಾಲಿಸಿ ಮುಖಾಂತರ ಮಾಡ್ಕೋಬಹುದಾಗಿ ಬರುತ್ತೆ. ಸೊ ಮಿನಿಮಮ್ ಪಾಲಿಸಿ ಟರ್ಮ್ ಅಂತ ಬಂದ್ರೆ ಮಿನಿಮಮ್ 10 ವರ್ಷ ಪಾಲಿಸಿ ಇರುತ್ತೆ. ಇದ್ರಲ್ಲಿ ನಿಮ್ಗೆ 2 ಆಪ್ಷನ್ ಸಿಗುತ್ತೆ, ರೆಗ್ಯುಲರ್ ಪ್ರೀಮಿಯಮ್ ಮತ್ತೆ ಸಿಂಗಲ್ ಪ್ರೀಮಿಯಂ ಅಂತ. ನೀವು ರೆಗ್ಯುಲರ್ ಆಗಿ ಸೇವಿಂಗ್ಸ್ ಮಾಡ್ತಾ ಹೋಗ್ತೀರಾ ಅಂದ್ರೆ ಪ್ರತಿ ವರ್ಷ, ಪ್ರತಿ 3 ತಿಂಗಳು, ಪ್ರತಿ 6 ತಿಂಗಳು ಅಥವಾ ಪ್ರತಿ ತಿಂಗಳು ಕೂಡ ನೀವು ಕೂಡ ಕೊಡ್ತಾ ಹೋಗ್ಬೋದು. ಆ ರೀತಿ ಕೂಡ ಕೊಡುವಂತ ಪಾಲಿಸಿಗಳಿಗೆ 10 ವರ್ಷ ಪಾಲಿಸಿ ಟರ್ಮ್ ಮಿನಿಮಮ್ ಟರ್ಮ್ ಇದೆ. ಕಡಿಮೆ ಅಂದ್ರೆ ನೀವು 10 ವರ್ಷ ಪಾಲಿಸಿ ವೇಟ್ ಮಾಡಲೇಬೇಕು. ಸೊ ಸಿಂಗಲ್ ಪ್ರೀಮಿಯಂ ಪಾಲಿಸಿ ಅಂದ್ರೆ ಕೇವಲ 5 ವರ್ಷ ಆದ್ಮೇಲೆ ನಿಮ್ಗೆ ಅಮೌಂಟ್ ಬರುತ್ತೆ. ಸೊ ಒಂದೇ ಸಲ ಅಮೌಂಟ್ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ 5 ವರ್ಷ ಆದ್ಮೇಲೆ ನಿಮ್ಗೆ ಮೆಚುರಿಟಿ ಸಿಗುತ್ತೆ, ಆ ಆಪ್ಷನ್ ಸಿಗುತ್ತೆ. ಸೊ ಇಲ್ಲಿ ಸಾಕಷ್ಟು ನಿಮ್ಗೆ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನೀವು ರೆಗ್ಯುಲರ್ ಕೂಡ ಅಮೌಂಟ್ ಕೂಡ ಹಾಕ್ಬೋದು, ಅಥವಾ ಒಂದೇ ಸಲ ಅಮೌಂಟ್ ನ ಡೆಪಾಸಿಟ್ ಇಟ್ಟು ಮಗುಗೆ ಬೇಕಾಗಿರುವಂತ ಟೈಮಲ್ಲಿ ಅಮೌಂಟ್ ಸಿಗೋ ರೀತಿ ನೀವು ವ್ಯವಸ್ಥೆ ಮಾಡ್ಕೊಳ್ಳುವಂತ ಅವಕಾಶ ಈ ಪಾಲಿಸಿ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಇದ್ದಂತ ಸಾಕಷ್ಟು ಪಾಲಿಸಿಗಳಲ್ಲಿ ಈ 2 ಆಪ್ಷನ್ಸ್ ಒಂದೇ ಪಾಲಿಸಿಲಿ ಸಿಗ್ತಾ ಇರಲಿಲ್ಲ. ಬಟ್ ಈ ಪಾಲಿಸಿ ನಿಮಗೆ ಅದನ್ನು ಕೂಡ ಕವರ್ ಮಾಡ್ಕೊಡ್ತಿದ್ದಾರೆ. ಆಗಿದ್ದಾಗ ನಿಮ್ಗೆ ಅರ್ಥ ಆಗ್ತಿದೆ ಎಷ್ಟರ ಮಟ್ಟಿಗೆ ಮಾರ್ಕೆಟ್ ರಿಸರ್ಚ್ ಮಾಡಿ ಕಸ್ಟಮರ್ಗೆ ಅವಶ್ಯಕತೆ ಇರುವಂತಹ ಪ್ರಾಡಕ್ಟ್ ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಮಕ್ಕಳ ಭವಿಷ್ಯನ ನಿರ್ಮಾಣ ಮಾಡೋದಕ್ಕೋಸ್ಕರ ಈ ಅಮೃತ್ ಬಾಲ್ ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ಪ್ರಕಾರ ಕೂಡ ಪಾಲಿಸಿ ಫೀಚರ್ಸ್ ಮತ್ತೆ ಕಂಡೀಷನ್ಸ್ ಕೂಡ ಇದೆ. ಸೊ ಮ್ಯಾಕ್ಸಿಮಮ್ ಪಾಲಿಸಿ ಟರ್ಮ್ ಬಂದು 25 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ. ಮಕ್ಕಳಿಗೆ 25 ವರ್ಷ ತುಂಬಿದ ನಂತರ ಆ ಪಾಲಿಸಿ ಟರ್ಮ್ ಮೆಚುರಿಟಿ ಪೀರಿಯಡ್ ನ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಸಿಂಗಲ್ ಪ್ರೀಮಿಯಂ ಪೇಮೆಂಟ್ ಕೂಡ 25 ಇಯರ್ಸ್ ಅಷ್ಟೇ ಇರುತ್ತೆ. ಸೊ ಪ್ರೀಮಿಯಂ ಪೇಮೆಂಟ್ ಟರ್ಮ್, ಸೊ ಇದು ಆಯ್ತು ರೆಗ್ಯುಲರ್ ಪ್ರೀಮಿಯಂ ಮತ್ತೆ ಸಿಂಗಲ್ ಪ್ರೀಮಿಯಂ. ಸಿಂಗಲ್ ಪ್ರೀಮಿಯಂ ಅಂದ್ರೆ ಒಂದ್ಸಲ ಪೇ ಮಾಡ್ತೀರಾ. ರೆಗ್ಯುಲರ್ ಪ್ರೀಮಿಯಂ ಅಂತಂದ್ರೆ ನೀವು 3 ಆಪ್ಷನ್ ಅಲ್ಲಿ ಪೇ ಮಾಡಬಹುದು. 5 ಇಯರ್ಸ್ ಟರ್ಮು, 6 ಇಯರ್ಸ್ ಟೈಮು, 7 ಇಯರ್ಸ್ ಟರ್ಮ್. ಸರ್ ಹಾಗಿದ್ರೆ 20 ವರ್ಷ ಪಾಲಿಸಿ ಟರ್ಮ್ ಇರುತ್ತೆ, ಖಾಲಿ 5 ವರ್ಷ ಕಟ್ಟಿದ್ರೆ ಸಾಕು. ಈ ಪಾಲಿಸಿಗೆ ಲಿಮಿಟೆಡ್ ಪೇಮೆಂಟ್ ಪಾಲಿಸಿ ಅಂತ ಕರಿತೀವಿ. ನೀವು ಕಟ್ಟಬೇಕಾಗಿರುವಂತ ಟರ್ಮ್ ಬಹಳ ಕಡಿಮೆ ವರ್ಷಗಳು, 5 ವರ್ಷ, 6 ವರ್ಷ ಅಥವಾ 7 ವರ್ಷ. ಪಾಲಿಸಿ ಮೆಚುರಿಟಿ ತನಕ ಎಷ್ಟು ವರ್ಷ ಪಾಲಿಸಿ ಪೂರ್ತಿ ಟರ್ನ್ ಇರುತ್ತೋ ಅಲ್ಲಿ ತನಕ ನಿಮ್ಗೆ ಇನ್ಶೂರೆನ್ಸ್ ಕವರೇಜ್, ಗ್ಯಾರಂಟಿ ಎಡಿಷನ್, ಈ ಪ್ರತಿ ಆಗದ ಎಲ್ಲಾ ಬೋನಸ್ಗಳನ್ನ ಕೂಡ ಕೊಡ್ತಾ ಹೋಗ್ತಾರೆ. ಸೊ ಲಿಮಿಟೆಡ್ ಪೇಮೆಂಟ್ ಅನ್ನೋ ಜೊತೆಲಿ ನಿಮಗೆ ಕವರೇಜ್ ಕೂಡ ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಸೊ ಮಿನಿಮಮ್ ಸಮ್ ಅಶ್ಯೂರ್ಡ್ ಬಂದು ಮಿನಿಮಮ್ 2 lakhs ಸಮ್ ಅಶ್ಯೂರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಗೆ ನೋ ಲಿಮಿಟ್ ಮತ್ತೆ ಅನ್ರೇಟಿಂಗ್ ಡಿಸಿಷನ್ ಆಗುತ್ತೆ. ಸೊ ಬೇರೆ ಎಲ್ಲ ಆಸ್ಪೆಕ್ಟ್ಸ್ ಏನಿದೆ ಆಸ್ಪೆಕ್ಟ್ಸ್ ನ ಕವರ್ ಮಾಡ್ಕೊಂಡು ಈ ಫೀಚರ್ಸ್ ನ ಎಲಿಜಿಬಿಲಿಟಿ ಎಷ್ಟು ಕೊಡಬಹುದು ಅನ್ನೋದ್ರ ಮೇಲೆ ಅನ್ರೇಟಿಂಗ್ ಅಥಾರಿಟಿ ಡಿಸೈಡ್ ಮಾಡುತ್ತೆ. ಸೊ ಬೇಸಿಕ್ ಸಮ್ ಅಶ್ಯೂರ್ಡ್ ಅಂತ ಬರೋದಾದ್ರೆ ಸೊ ಫ್ರಮ್ 2 ಲಕ್ಷದಿಂದ 24 ಲಕ್ಷದವರೆಗೂ 25,000 ಮಲ್ಟಿಪಲ್ಸ್ ಆಗಿ ನೀವು ಪಾಲಿಸಿನ ಇಶ್ಯೂ ಬೈ ಮಾಡ್ಬೇಕಾಗಿ ಬರುತ್ತೆ. ಸೊ ಪಾಲಿಸಿನ ಕೊಡ್ಬೇಕಾಗಿ ಬರುತ್ತೆ. ಸೊ 2 ಲಕ್ಷ ಆದ್ಮೇಲೆ 2,25,000, 2,50,000, 2,75,000 ಈ ರೀತಿನೇ ಕೊಡ್ಬೇಕು. 2,05,000, 10,000, 20,000 ಈ ರೀತಿ ಬರೋದಿಲ್ಲ. ಸೊ ಮಲ್ಟಿಪಲ್ಸ್ ಆಫ್ 25,000 ಅಂದ್ರೆ ಒಂದು ಸಮ 25,000 ಆದ್ಮೇಲೆ ನೆಕ್ಸ್ಟ್ ಸಮ್ ಅಶ್ಯೂರ್ಡ್ ಸಿಗೋದು ನಿಮ್ಗೆ 25,000ನೇ ಸಿಗುತ್ತೆ. ಸೊ 24 ಲಕ್ಷದ ನಂತರ ಇರುವಂತಹ ಸಮ್ ಅಶ್ಯೂರ್ಡ್ಸ್ಗೆ 50,000 ಇಡ್ತಿದ್ದಾರೆ. ಸ್ನೇಹಿತರೆ ಇಲ್ಲಿ ಇರೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಹೆಚ್ಚಿಗೆ ಪ್ರೀಮಿಯಂ ಕಲೆಕ್ಟ್ ಮಾಡಬಹುದು, ಹೆಚ್ಚಿಗೆ ಸೇವಿಂಗ್ಸ್ ಮಾಡಬಹುದು, ರಿಟರ್ನ್ಸ್ ಕೂಡ ಹೆಚ್ಚಿಗೆ ಬರುತ್ತೆ. ಸೊ ಸಮ್ ಅಶ್ಯೂರ್ಡ್ ಹೆಚ್ಚಿಗೆ ಇದ್ದಷ್ಟು ರಿಟರ್ನ್ಸ್ ಹೆಚ್ಚಿಗೆ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಷಯ, ರೈಟ್? ಸೊ ಹಾಗಿದ್ರೆ ಈ ಪಾಲಿಸಿ ಇರುವಂತಹ ಎಕ್ಸ್ಟ್ರಾ ಫೀಚರ್ಸ್ ಏನಿದೆ, ಈ ಲಿಮಿಟೇಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಈ ಪಾಲಿಸಿ ನಿಮಗೆ ಮಕ್ಕಳಷ್ಟರಲ್ಲೇ ಪಾಲಿಸಿ ಇಶ್ಯೂ ಮಾಡ್ತಾ ಇರೋದ್ರಿಂದ ಸೊ ಇಲ್ಲಿ ದುಡಿಯುವಂತವರು ಸಾಮಾನ್ಯವಾಗಿ ಪೇರೆಂಟ್ಸ್ ಇರ್ತಾರೆ. ಇದ್ರ ಜೊತೆ ಪ್ರೀಮಿಯಂ ಬೆನಿಫಿಟ್ ರೈಡರ್ ಅಂತ ಕೂಡ ಒಂದು ರೈಡರ್ ಆಪ್ಷನ್ ಇದೆ. ಈ ಆಪ್ಷನ್ ಮುಖಾಂತರ ನೀವು ಪಾಲಿಸಿನ ಸ್ಟಾರ್ಟ್ ಮಾಡಿದ್ರೆ ಪಾಲಿಸಿ ಕಮೆನ್ಸ್ ಆದಾಗಿನಿಂದ ಸೊ ಯಾರು ಪ್ರೀಮಿಯಂ ಕಟ್ತಿರ್ತಾರೋ ಅವ್ರಿಗೂ ಕೂಡ ಲೈಫ್ ಇನ್ಶೂರೆನ್ಸ್ ಕವರೇಜ್ ನ ಕವರ್ ಮಾಡ್ತಾರೆ. ಇಲ್ಲಿ ಪ್ರೀಮಿಯಂ ಕಟ್ತಾ ಇರೋದು ಪೇರೆಂಟ್ಸ್ ಆಗಿರೋದ್ರಿಂದ ಸೊ ಎಕ್ಸ್ಕ್ಲೂಸಿವ್ ಆಗಿ ರೆಗ್ಯುಲರ್ ಪ್ರೀಮಿಯಂ ಮಾತಾಡ್ಬೇಕಾದ್ರೆ ಸೊ ರೆಗ್ಯುಲರ್ ಪ್ರೀಮಿಯಂ ಅಲ್ಲಿ ಪ್ರೀಮಿಯಂ ಪ್ರತಿ ವರ್ಷ ಕಟ್ಬೇಕಾಗಿ ಬರುತ್ತೆ. ಸೊ ಆ ಟೈಮ್ ನಲ್ಲಿ ಆಕಸ್ಮಿಕವಾಗಿ ಏನಾದ್ರು ಪ್ರೀಮಿಯಂ ಕಟ್ತಾ ಇರುವಂತವ್ರಿಗೆ ಏನಾದ್ರು ದುರಂತ ಸಂಭವಿಸಿದ್ರೆ ಭವಿಷ್ಯದ ಪ್ರೀಮಿಯಮ್ಸ್ ಏನಿತ್ತು ಆ ಪ್ರೀಮಿಯಂ ನ ವೇವ್ ಮಾಡ್ತಾರೆ. ಸೊ ಪಾಲಿಸಿ ಹಾಗೆ ಕಂಟಿನ್ಯೂ ಆಗಿ ಮೆಚುರಿಟಿಲಿ ಏನ್ ಅಮೌಂಟ್ ಬರ್ಬೇಕು ಅಂತ ನೀವು ಅಂದ್ಕೊಂಡಿದ್ರೋ ಆ ಅಮೌಂಟ್ ಬರುತ್ತೆ. ಸೊ ಇಲ್ಲಿ ಮೆಚುರಿಟಿ ಅಂತ ಹೇಳ್ಬೇಕು ಅಂತಂದ್ರೆ ಲಾಸ್ಟ್ ಅಲ್ಲಿ ಬರುವಂತಹ ಅಮೌಂಟ್, ಈ ಅಮೌಂಟ್ 100% ಗ್ಯಾರಂಟೆಡ್ ಆಗಿರುತ್ತೆ. ಯಾಕಂದ್ರೆ ಸಮ್ ಅಶ್ಯೂರ್ಡ್ ಪ್ಲಸ್ ಗ್ಯಾರಂಟೆಡ್ ಫೀಚರ್ಸ್ ಇರೋದ್ರಿಂದ ಯಾವುದೇ ರೀತಿಯಂತ ಫ್ಲಕ್ಚುಯೇಷನ್ಸ್ ಇರೋದಿಲ್ಲ. ಸೊ 100% ಗ್ಯಾರಂಟಿ ಆಗಿ ಸಿಗುವಂತ ಮೆಚುರಿಟಿ ಇದರಲ್ಲಿದೆ. ಸೊ ಇಲ್ಲಿ ಪಾಲಿಸಿ ಬಂದು 13 ವರ್ಷದವರೆಗೂ ಇರುವಂತ ಮಕ್ಕಳಿಗೆ ಪಾಲಿಸಿ ಕೊಡ್ಬೋದು. ಆಲ್ರೆಡಿ ಮಾರ್ಕೆಟ್ ಇರುವಂತಹ ಬೇರೆ ಚಿಲ್ಡ್ರನ್ ಪಾಲಿಸಿಗೆ ಕಂಪೇರ್ ಮಾಡೋದ್ರೆ ಜೀವನ್ ಸುಕನ್ಯಾ ಪಾಲಿಸಿ ಏನಿದೆ ನೀವು 14 ವರ್ಷ ಪೇ ಮಾಡಿ ಮತ್ತೆ 7 ವರ್ಷ ವೇಟ್ ಮಾಡಬೇಕು, 4 ವರ್ಷ ವೇಟ್ ಮಾಡಿ, 7 ವರ್ಷ ವೇಟ್ ಮಾಡಿದ್ರೆ 21 ಇಯರ್ಸ್ಗೆ ದುಡ್ಡು ಕೊಡ್ತೀವಿ, ಅಲ್ಲಿ ತನಕ ದುಡ್ಡು ಕೊಡಲ್ಲ ಅನ್ನೋರು ಕೂಡ ಇದು ಒಂದ್ ರೀತಿ ಅಡಿಷನಲ್ ಕವರೇಜ್ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಫೀಚರ್ ಇರುತ್ತೆ. ಯಾಕಂದ್ರೆ ಈ ಪಾಲಿಸಿ ನಿಮ್ಗೆ
18 ವರ್ಷಕ್ಕೆ ಫಂಡಿಂಗ್ ಮಾಡುತ್ತೆ. ಯಾಕೆ 18 ವರ್ಷಕ್ಕೆ ಬೇಕು ಅನ್ನೋದಾದ್ರೆ, ಸಾಮಾನ್ಯವಾಗಿ SSLC ಕಂಪ್ಲೀಟ್ ಮಾಡ್ಲಿಕ್ಕೆ 14ರಿಂದ 15 ವರ್ಷ ಕಂಪ್ಲೀಟ್ ಮಾಡ್ಕೊಳ್ತಾರೆ. 15ರಿಂದ 16 ವರ್ಷದಲ್ಲಿ SSLC ಕಂಪ್ಲೀಟ್ ಮಾಡ್ತಾರೆ. 16, 17 ಅಂತ ಬಂದ್ರೆ ಸೆಕೆಂಡ್ PUC ಕೂಡ ಕಂಪ್ಲೀಟ್ ಆಗುತ್ತೆ. ಸಾಮಾನ್ಯವಾಗಿ 18 ಇಯರ್ಸ್ ಅಲ್ಲಿ ಹೈಯರ್ ಎಜುಕೇಶನ್ಗೆ ಎಂಟ್ರಿ ಆಗುವಂತ ಮಕ್ಕಳಿಗೆ ಫಂಡಿಂಗ್ ಬೇಕಾಗುತ್ತೆ. ಸೊ ದುಡ್ಡು ಬೇಕಾಗುತ್ತೆ. ಸೊ ಕಾಲೇಜ್ ಫೀಸ್ಗೆ ಹೈಯೆಸ್ಟ್ ಅಮೌಂಟ್ಸ್ ಅಲ್ಲಿ ಫಂಡ್ಸ್ ಬೇಕಾಗುತ್ತೆ. ಆ ಫಂಡ್ಗೆ ಈ ಪಾಲಿಸಿ ಮುಖಾಂತರ ನೀವು ಇವತ್ತೇ ಪ್ಲಾನ್ ಮಾಡಿ ಸೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸೊ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಹೈಯರ್ ಎಜುಕೇಶನ್ ಫಂಡ್ ಏನಿದೆ ಆ ಫಂಡ್ ನಿಮಗೆ ಗ್ಯಾರಂಟಿ ಆಗಿ ಸಿಗುತ್ತೆ, ಜೊತೆಲಿ ಸೆಕ್ಯೂರಿಟಿ ಜೊತೆ. ಸೊ ನೋಡ್ಬೋದು ಈ ಮಕ್ಕಳ ಭವಿಷ್ಯ ಹೇಗೆಲ್ಲ ಕಾಣಿಸುತ್ತೆ ಅಂತ. ಮೇ ಬಿ ಡಾಕ್ಟರ್ಸ್ ಆಗ್ಬೋದು, ಸರ್ಜನ್ಸ್ ಆಗ್ಬೋದು, ಸ್ಪೆಷಲಿಸ್ಟ್ ಆಗ್ಬೋದು, ಎನಿ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ, ಅಥವಾ ಇಂಜಿನಿಯರ್ಸ್ ಆಗ್ಬೋದು, ಸೈಂಟಿಸ್ಟ್, ಎನಿಥಿಂಗ್. ಅವ್ರು ಏನ್ ಅನ್ಕೊಂಡ್ರು ಕೂಡ ಆ ಡ್ರೀಮ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ನಮ್ ಕಡೆ ಫಂಡ್ ಬೇಕಾಗತ್ತೆ. ಆ ಫಂಡ್ಗೆ ಈ ಆಪ್ಷನ್ ಬಹಳ ಸೂಕ್ತವಾದಂತ ನನ್ಗೆ ಅನ್ಸುತ್ತೆ. ಸ್ನೇಹಿತರೆ, ಮೊದಲೇ ಹೇಳಿದ್ದೆ ನಾನು ನಿಮ್ಗೆ ಈ ಪ್ಲಾನ್ ಇರುವಂತಹ ಫೀಚರ್ಸ್ ನಿಮ್ಗೆ ಕಂಡೀಷನ್ಸ್ ಹೇಳೋದ್ರ ಜೊತೆಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೋ ಜೊತೆಲಿ ಒಂದು ಎಕ್ಸಾಂಪಲ್ ಸಮೇತ ಕೂಡ ಹೇಳ್ತೀನಿ ಅಂತ. ಈ ಎಕ್ಸಾಂಪಲ್ ಪ್ರಕಾರ ಹೋಗೋದಾದ್ರೆ, ಸೊ ರೆಗ್ಯುಲರ್ ಪ್ರೀಮಿಯಂ ಏನಿದೆ ಆ ರೆಗ್ಯುಲರ್ ಪ್ರೀಮಿಯಂ ನಾ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಮಗುನ ವಯಸ್ಸು 5 ವರ್ಷ ಇದೆ, 5 ಲಕ್ಷ ಬೇಸಿಕ್ ಸಮ್ ಅಶ್ಯೂರ್ಡ್, 5 ಲಕ್ಷ ಪಾಲಿಸಿ ಸಮ್ ಅಶ್ಯೂರ್ಡ್ ತಗೊಳ್ಳೋದಾದ್ರೆ, ಸೊ ಮೆಚುರಿಟಿ ಏಜ್ 25 ವರ್ಷ ತಗೊಳ್ತಾರೆ. ಸೊ ಆಗಿದ್ದಾಗ ಅವರು ಇನ್ನು 20 ವರ್ಷ ಪಾಲಿಸಿ ಪ್ರೀಮಿಯಂ ಕಟ್ಬೇಕಾಗಿ ಬರುತ್ತೆ. ಸೊ ಸಾರಿ, ಪಾಲಿಸಿ ಟರ್ಮ್ ಒಂದು 20 ವರ್ಷ ಇರುತ್ತೆ. ಸೊ ಪ್ರೀಮಿಯಂ ಪೇಮೆಂಟ್ 7 ವರ್ಷ ತಗೊಂಡಿದ್ದೀನಿ. ಇಲ್ಲಿ 3 ಆಪ್ಷನ್ ಸಿಗುತ್ತೆ, 5 ವರ್ಷ, 6 ವರ್ಷ ಅಥವಾ 7 ವರ್ಷ. ಬಟ್ ಈ ಎಕ್ಸಾಂಪಲ್ ಅಲ್ಲಿ 20 ವರ್ಷ ಪಾಲಿಸಿ ಟರ್ಮ್ ಇರುತ್ತೆ, 7 ವರ್ಷ ಅವ್ರ ಪ್ರೀಮಿಯಂ ಕಟ್ಟಬೇಕು. ಸೊ ಅವ್ರು ಕಟ್ಬೇಕಾಗಿರುವಂತಹ ಪ್ರೀಮಿಯಂ ಪ್ರತಿ ವರ್ಷ 73,625 ರೂಪಾಯಿ ವಾರ್ಷಿಕವಾಗಿ ಪ್ರತಿ ವರ್ಷ. ಈ 73,625 ರೂಪಾಯಿ ಏನಿದೆ, GST ರೇಟ್ ಅಥವಾ ಎಕ್ಸ್ಟ್ರಾ ರೈಡರ್ ರೇಟ್ಸ್ ನ ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿರುವಂತ ಅಮೌಂಟ್. ಸೊ GST ಬಂದು ಪ್ರತಿ ವರ್ಷ, ಮೊದಲನೇ ವರ್ಷ 4,500 ರೂಪಾಯಿ. ಸೊ GST ಮೊದಲನೇ ವರ್ಷ 4.5% ಇರುತ್ತೆ ಪ್ರೀಮಿಯಂ ಮೇಲೆ, ಎರಡನೇ ವರ್ಷದಿಂದ 2.25% ಅಷ್ಟು ಪ್ರೀಮಿಯಂ ಇರುತ್ತೆ. ಸೊ ಈ ಚಾರ್ಟ್ ಪ್ರಕಾರ ನೋಡೋದಾದ್ರೆ ನೀವು ವಾರ್ಷಿಕವಾಗಿ 73,625 ರೂಪಾಯಿ ದುಡ್ಡು ಕೊಟ್ಟಂತವ್ರಿಗೆ 7 ವರ್ಷ ಏನ್ ಅಮೌಂಟ್ ಸಿಗುತ್ತೆ, ರೈಟ್? ಸೊ ಅತಿ ಕಡಿಮೆ ವರ್ಷದಲ್ಲಿ ಅಮೌಂಟ್ ಅನ್ನ ಕಟ್ಟಿ ನಂತರ ಬೆನಿಫಿಟ್ಸ್ ನ ಎಂಜಾಯ್ ಮಾಡುವಂತ ಅವಕಾಶ ಈ ಅಮೃತ್ ಬಾಲಲ್ಲಿ ಸಿಗ್ತಾ ಇದೆ. ಸೊ ನೋಡಿ, ಈ ಚಾರ್ಟ್ ಅಲ್ಲಿ ತೋರಿಸೋ ಪ್ರಕಾರ ಏನ್ ಹೇಳ್ತಿದೆ ಅಂತಂದ್ರೆ, ಸೊ ನಿಮಗೆ ಮೊದಲನೇ ವರ್ಷ 7 ವರ್ಷ ಪ್ರೀಮಿಯಂ ಕಟ್ತೀರಾ, 7 ವರ್ಷ ಕಟ್ಟಿದಾದ್ಮೇಲೆ 73,625 ಈ ರೀತಿ ಕಟ್ತಾ ಬಂದ್ರೆ ನೀವು 5 ವರ್ಷ ಕಟ್ಟುವಂತ ಪೂರ್ತಿ ಅಮೌಂಟ್ 5,15,375 ರೂಪಾಯಿ ಆಗುತ್ತೆ. ಸೊ ನೀವು ಕಟ್ಟುವಂತ ಹಣ ಇಲ್ಲಿ 5,15,375 ರೂಪಾಯಿ ಆಗುತ್ತೆ. ನಿಮಗೆ ಪ್ರತಿ ವರ್ಷ ಗ್ಯಾರಂಟಿ ಆಗಿ 40,000 ರೂಪಾಯಿ ಸಿಗುತ್ತೆ. ಸ್ನೇಹಿತರೆ, ನಿಮ್ಗೆ ಇನಿಷಿಯಲ್ ಅಲ್ಲಿ ನಾನು ಹೇಳಿದ್ದೆ ನಿಮ್ಗೆ ಬಹಳ ವಿಶೇಷವಾದಂತಹ ಫೀಚರ್ ಏನಿದೆ ಅಥವಾ ಬೆನಿಫಿಟ್ ಏನಿದೆ, ಆ ಬೆನಿಫಿಟ್ ನಾನು ನಿಮ್ಗೆ ಹೇಳ್ತೀನಿ ಅಂತ. ಅದೇ ಬೆನಿಫಿಟ್ ಏನಪ್ಪಾ ಅಂತಂದ್ರೆ 80 ರೂಪಾಯಿ 1,000 ಸಮ್ ಅಶ್ಯೂರ್ಡ್ಗೆ ಗ್ಯಾರಂಟಿ ಅಡಿಷನ್ ನ ಈ ಪಾಲಿಸಿ ಕೊಡುತ್ತೆ. ಸೊ ಆಲ್ಮೋಸ್ಟ್ ಲೆಕ್ಕ ಹಾಕಿದ್ರೆ 1,00,000ಕ್ಕೆ 8,000 ರೂಪಾಯಿ. ಸೊ 8% ಅಷ್ಟು ಸಮ್ ಅಶ್ಯೂರ್ಡ್ ಏನಿದೆ ಆ ಗ್ಯಾರಂಟಿಡ್ ಅಮೌಂಟ್ ನ ಈ ಪಾಲಿಸಿಗೆ ನಿಮ್ಗೆ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು, ಈ ಗ್ಯಾರಂಟಿಡ್ ಎಡಿಷನ್ ಏನಿದೆ ಪಾಲಿಸಿ ಸ್ಟಾರ್ಟ್ ಆದಂತ ಮೊದಲನೇ ದಿನದಿಂದ ಹಿಡಿದು ಕೊನೆ ತನಕ ಕೂಡ ಆಡ್ ಆಗ್ತಾ ಇದೆ. ಸೊ ನೀವು ಪ್ರೀಮಿಯಂ ಕಟ್ಟೋದು ಖಾಲಿ 7 ವರ್ಷ ಆದ್ರೂ ಕೂಡ ನಿಮ್ಗೆ ಪಾಲಿಸಿ ಟರ್ಮ್ ಇರೋ ತನಕ ನಿಮಗೆ ಗ್ಯಾರಂಟಿ ಎಡಿಷನ್ ಆಡ್ ಮಾಡ್ತಾರೆ. ಸೊ ಆ ರೀತಿ ಬರ್ಲಿತ್ತೆ ಅಂತ ಅನ್ಕೊಂಡ್ರೆ ಮೊದಲನೇ ವರ್ಷ 40,000, ಎರಡನೇ ವರ್ಷ 80,000, ಮೂರನೇ ವರ್ಷ 1,20,000, ಸೊ ನಾಲ್ಕನೇ ವರ್ಷ 1,60,000, 5 ಲಕ್ಷ, 2 ಲಕ್ಷ, ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಈ ಅಮೌಂಟ್ ಏನಿದೆ ಇದು ಗ್ಯಾರಂಟಿಡ್ ಅಡಿಷನ್. ಸೊ ಅದಕ್ಕೆ ಹೇಳಿದೆ ನಾನ್ ಪಾರ್ಟಿಸಿಪೇಟಿಂಗ್ ಅಂತ. ಸೊ ಬೋನಸ್ ಅಥವಾ ರಿವರ್ಸರಿ ಬೋನಸ್ ಮೇಲೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ಪಾಲಿಸಿ ಮಾಡಿದಂತ ಮೊದಲನೇ ದಿನನೇ ನಿಮ್ಗೆ ಕನ್ಫರ್ಮ್ ಆಗುತ್ತೆ ನಿಮಗೆ ಲಾಸ್ಟ್ ಅಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅಂತ. ಸೊ 8 ಲಕ್ಷ ಮತ್ತೆ ಮಿನಿಮಮ್ ಸಮ್ ಅಶ್ಯೂರ್ಡ್ ಏನಿತ್ತು 5 ಲಕ್ಷ, ಇದು ಎರಡು ಸೇರಿ ನಿಮಗೆ 13 ಲಕ್ಷ ರೂಪಾಯಿ ಅಷ್ಟು ಅಮೌಂಟ್ ನ ಮೆಚುರಿಟಿಲಿ ಪೇ ಮಾಡ್ತಾರೆ, ರೈಟ್? ಸೊ ಈ 13 ಲಕ್ಷ ಏನಿದೆ ಗ್ಯಾರಂಟಿಡ್ ಅಮೌಂಟ್ ಇದು. ಹಾಗೆ ಈ ಪಾಲಿಸಿಲಿ ಇನ್ಶೂರೆನ್ಸ್ ಕವರೇಜ್ ಸಿಗ್ತಾ ಇರೋದ್ರಿಂದ ಸೊ ರೆಗ್ಯುಲರ್ ಪ್ರೀಮಿಯಂ ಅಲ್ಲಿ 7 ಟೈಮ್ಸ್ ಅಥವಾ 10 ಟೈಮ್ಸ್ ಅಷ್ಟು ಲೈಫ್ ಇನ್ಶೂರೆನ್ಸ್ ಕವರೇಜ್ ನ ಆಪ್ಟ್ ಮಾಡಬಹುದು. ಹಾಗೆ ಸಿಂಗಲ್ ಪ್ರೀಮಿಯಂ ಅಲ್ಲಿ 1.25 ಟೈಮ್ಸ್ ಅಥವಾ 10 ಟೈಮ್ಸ್ ಕೂಡ ಆಪ್ಟ್ ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ. ಸೊ ಕವರೇಜ್ ಬೇಸಿಸ್ ಮೇಲೆ ಪ್ರೀಮಿಯಂ ಡಿಪೆಂಡ್ ಆಗುತ್ತೆ, ಅದಕ್ಕೆ ತಕ್ಕಾಗಿ ಬೆನಿಫಿಟ್ಸ್ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಬೇಸಿಕ್ ಕವರೇಜ್ 5 lakhs ಸ್ಟಾರ್ಟ್ ಮಾಡಿರ್ತಾರೆ. ಸೊ ಬೇಸಿಕ್ ಇನ್ಶೂರೆನ್ಸ್ ಕವರೇಜ್ 5 lakhs ಇರುತ್ತೆ. ಸೊ ಇಲ್ಲಿ ಸೊ ಡೆತ್ ಬೆನಿಫಿಟ್ ಅಂತ ಆದ್ರೆ ಫಸ್ಟ್ 2 years ಅಲ್ಲಿ ಇನ್ಶೂರೆನ್ಸ್ ಕವರೇಜ್ ಮಕ್ಕಳ ಹೆಸರಲ್ಲಿ ಸ್ಟಾರ್ಟ್ ಆಗೋದಿಲ್ಲ. ಸೊ ಮಿನಿಮಮ್ 2 years ವೇಟಿಂಗ್ ಪೀರಿಯಡ್ ಅಥವಾ 8 years ಅಥವಾ 7 years ಆದ್ಮೇಲೆ ಲೈಫ್ ಕವರೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ 5 years ಏಜ್ ತಗೊಂಡಿರೋದ್ರಿಂದ ನಾನು 2 years ಆದ್ಮೇಲೆ ಲೈಫ್ ಕವರೇಜ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನೋಡಬಹುದು 6,35,370 ರೂಪಾಯಿ ಏನಿದೆ ಇದು 2 ವರ್ಷ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 2 years ಅಲ್ಲಿ ನೀವು ಪೇ ಮಾಡಿರುವಂತಹ ಪ್ರೀಮಿಯಮ್ಸ್ ಏನಿದೆ ಅದನ್ನ ರೀಫಂಡ್ ಮಾಡ್ತಾರೆ ಇನ್ ಕೇಸ್ ಏನಾದ್ರೂ ದುರಂತ ಸಂಭವಿಸಿದ್ರೆ ಇನ್ಶೂರ್ಡ್ ಪರ್ಸನ್ಗೆ. ಸೊ ಹಾಗಾಗಿ ಈ ರೆಗ್ಯುಲರ್ ಪ್ರೀಮಿಯಂ ಪಾಲಿಸಿ ಪ್ರಕಾರ ನಿಮಗೆ ಸಿಗುವಂತ ಅಮೌಂಟ್ 5,15,000 ರೂಪಾಯಿ ಕಟ್ಟಿದ್ರೆ ನಿಮಗೆ ಸಿಗುವಂತ ಅಮೌಂಟ್ 13 ಲಕ್ಷ ರೂಪಾಯಿ ಗ್ಯಾರಂಟಿಡ್ ಅಮೌಂಟ್ ಸಿಗುತ್ತೆ.
ಯೋಚನೆ ಮಾಡಿ. ಸೊ ನಿಮ್ಮ ಮಕ್ಕಳ ವಯಸ್ಸು ಎಷ್ಟಿದೆ, ಅವ್ರಿಗೆ ಎಷ್ಟನ್ನ ಸೇವ್ ಮಾಡಬೇಕು, ಅವ್ರ ಭವಿಷ್ಯಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಪ್ಲಾನ್ ಮುಖಾಂತರ ಕ್ಯಾಲ್ಕುಲೇಷನ್ ಮಾಡಿ ಔಟ್ ಮಾಡ್ಕೊಳ್ಳಿ. ಸೊ ಹಾಗೆ ನಿಮ್ಗೆ ರೆಗ್ಯುಲರ್ ಸೇವ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಒಂದು ಗಿಫ್ಟ್ ಮಾಡಬೇಕಿತ್ತು ಅಥವಾ ಏನೊಂದು ಆಪ್ಷನ್ ಇತ್ತು ಅಂತಂದ್ರೆ ಈ ಪಾಲಿಸಿನ ನೀವು ಸಿಂಗಲ್ ಪ್ರೀಮಿಯಂ ಅಲ್ಲಿ ಒಂದೇ ಸಲ ಪೇ ಮಾಡಿ ಕೂಡ ಬೈ ಮಾಡಬಹುದು. ಆ ರೀತಿ ಅಂತ ಬಂದ್ರೆ ಸೇಮ್ ಎಕ್ಸಾಂಪಲ್ ಇದೆ. 5 ವರ್ಷ ಏಜು, 5 ಲಕ್ಷ ಸಮ್ ಅಶ್ಯೂರ್ಡ್, 25 ವರ್ಷ ಮೆಚುರಿಟಿ ವಯಸ್ಸಿದೆ, 20 ವರ್ಷ ಪಾಲಿಸಿ ಟರ್ಮು. ಬಟ್ ಕಟ್ಟುವಂತ ದುಡ್ಡು ಒಟ್ಟಿಗೆ ಕಟ್ಟಬೇಕು ನೀವು. ಬಟ್ ಕಟ್ಟಬೇಕಾಗಿರೋದು 5 ಲಕ್ಷ ಪೂರ್ತಿ ಕಟ್ಟಬೇಕಾಗಿಲ್ಲ. ಇಲ್ಲಿ ಇನ್ಶೂರೆನ್ಸ್ ಕವರೇಜ್ ಬಂದು 1.25 ಟೈಮ್ಸ್ ತಗೊಳ್ತಾ ಇದೀವಿ. ಸೊ ಸಿಂಗಲ್ ಪ್ರೀಮಿಯಂ ನೀವು ಒಟ್ಟಿಗೆ ಕಟ್ಟಬೇಕಾಗಿರೋದು 3,89,225 ರೂಪಾಯಿ ಇದೆ. ಸ್ನೇಹಿತರೆ ಇಲ್ಲೂ ಕೂಡ ಅಷ್ಟೇ GST ಮತ್ತೆ ರೈಡರ್ಸ್ ನ ಆಡ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಬೇಸಿಕ್ ಪ್ರೀಮಿಯಂ ಇದೆ, ಪ್ರೀಮಿಯಂ ನ ಎಕ್ಸಾಂಪಲ್ ತಗೊಳ್ತಾ ಇದೀನಿ. ಸೊ 3,89,225 ರೂಪಾಯಿನ ನೀವು ಪೇ ಮಾಡಿದ್ರೆ ನಿಮಗೆ ಸಿಗುವಂತ ಬೆನಿಫಿಟ್ ನೋಡಿ. ಒಂದ್ಸಲ 3,89,225 ಪೇ ಮಾಡ್ತೀರಾ. ಸೊ ಅದೇ ರೀತಿ ಸೇಮ್ ಕಂಟಿನ್ಯೂ ಆಗುತ್ತೆ. ನಿಮಗೆ ಸಿಗುವಂತ ಬೆನಿಫಿಟ್ 13 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ವ್ಯತ್ಯಾಸ ಗೊತ್ತಾಯ್ತಲ್ಲ. ರೆಗ್ಯುಲರ್ ಪೇ ಮಾಡಿದ್ರೆ ಹೆಚ್ಚಿಗೆ ಅಮೌಂಟ್ ಪೇ ಮಾಡ್ತೀರಾ, ಬರೋಂತ ಮೆಚುರಿಟಿ ಅಷ್ಟೇ ಇರುತ್ತೆ. ಅದ್ರ ಬದಲಲ್ಲಿ ನೀವು ಒಂದೇ ಸಲ ಅಮೌಂಟ್ ನ ಹಾಕ್ಬಿಡ್ತೀರಾ ಅಂತಂದ್ರೆ ಅಲ್ಲಿ ತನಕ ವೇಟ್ ಮಾಡಿ ಕೊನೆಯಲ್ಲಿ ತಗೊಳ್ಳೋದಾದ್ರೆ 13 ಲಕ್ಷ ರೂಪಾಯಿ ನಿಮ್ಗೆ ಗ್ಯಾರಂಟೆಡ್ ಆಗಿ ಸಿಗುತ್ತೆ. ಗ್ಯಾರಂಟಿಡ್ ಅಡಿಷನ್ ಬೋನಸ್ ಸಿಗ್ತಾ ಇರೋದ್ರಿಂದ ಈ ಪಾಲಿಸಿ ಫೀಚರ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ರೈಟ್. ಸೊ ಯಾವ್ದು ಬೆನಿಫಿಟ್ ಅಂತ ಯೋಚನೆ ಮಾಡಿ. ಒಟ್ಟಿಗೆ ಅಮೌಂಟ್ ಪೇ ಮಾಡೋದಾ ಅಥವಾ ಇನ್ಸ್ಟಾಲ್ಮೆಂಟ್ಸ್ ರೆಗ್ಯುಲರ್ ಅಲ್ಲಿ ಪೇ ಮಾಡೋದು ನಿಮ್ಗೆ ಅನುಕೂಲ ಅನ್ಸುತ್ತಾ, ಅದ್ರ ಪ್ರಕಾರ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬೇಕಾಗಿರುವಂತಹ ಫಂಡ್ ನ ಈ ಪಾಲಿಸಿ ಮುಖಾಂತರ ಪ್ಲಾನ್ ಮಾಡ್ಕೊಬಹುದು. ಓಕೆ. ಸೊ ಹಾಗೆ ಸಿಂಪಲ್ ಅದೇ ಎಕ್ಸಾಂಪಲ್ ಪ್ರಕಾರ ನೀವು ಬೇರೆ ಟರ್ಮ್ ಅಲ್ಲಿ ಏನಾದ್ರು ಪ್ಲಾನ್ ಮಾಡ್ತೀರಾ ಅಂತಂದ್ರೆ ಅಕಸ್ಮಾತ್ 7 ವರ್ಷ ಕಟ್ಟೋಬಹುದು, ನಾನು 6 ವರ್ಷ ಕಟ್ತೀನಿ ಅಂದ್ರೆ 84,000 ರೂಪಾಯಿ ಕಟ್ಬೇಕಾಗಿ ಬರುತ್ತೆ. ಸೊ 5 ವರ್ಷ ಕಟ್ತೀನಿ ಅಂತಂದ್ರೆ 90,620 ರೂಪಾಯಿ ಕೊಡ್ಬೇಕಾಗಿ ಬರುತ್ತೆ. ಸೊ ಇದು 7 ಟೈಮ್ಸ್ ಆಫ್ ಇನ್ಶೂರೆನ್ಸ್ ಕವರೇಜ್. ಇದು ಆಪ್ಷನ್ 2 ಗೆ ಹೋದ್ರೆ 10 ಟೈಮ್ಸ್ ಆಫ್ ಇನ್ಶೂರೆನ್ಸ್ ಕವರೇಜ್ ಹೋದ್ರೆ 5 ವರ್ಷಕ್ಕೆ 1 ಲಕ್ಷ ಪ್ರೀಮಿಯಂ ಕಟ್ಟಬೇಕಾಗಿ ಬರುತ್ತೆ. 6 ವರ್ಷಕ್ಕೆ 84,625. ಸೊ ಇಲ್ಲಿ 73,900. ಸೊ ಈ ರೀತಿ ಆಪ್ಷನ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ 3,89,225 ಕೊಡಬೇಕು ಅಥವಾ 10 ಟೈಮ್ಸ್ ನಿಮ್ಗೆ ಲೈಫ್ ಕವರೇಜ್ ಬೇಕು ಅಂತಂದ್ರೆ 4,12,600 ರೂಪೀಸ್ ಪೇ ಮಾಡ್ಬೇಕಾಗಿ ಬರುತ್ತೆ. ಸ್ನೇಹಿತರೆ ಇಲ್ಲಿ 2 ಆಪ್ಷನ್ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಕವರೇಜ್ ಸಮೇತ ನಿಮ್ಮ ಫಂಡ್ ಏನಿದೆ ಆ ಫಂಡ್ ನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಹಾಗೆ ನಿಮಗೆ ಪಾಲಿಸಿ ಟೆನ್ಯೂರ್ ಬೆನಿಫಿಟ್ ಬರುತ್ತೆ. ಸ್ನೇಹಿತರೆ ಇಷ್ಟೊತ್ತು ತಿಳ್ಕೊಳ್ಳುವಂತ ವಿಷಯ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಹಾಗೆ ವಿಡಿಯೋಗೆ ಸಂಬಂಧಪಟ್ಟಂತ ಅಭಿಪ್ರಾಯಗಳನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರ ಅಂತ ಅನ್ಕೊಳ್ತೀನಿ. ಬೇರೆಯವರು ಕೂಡ ಹೆಚ್ಚೆಚ್ಚಿಗೆ ಶೇರ್ ಮಾಡ್ತಾ ಹೋಗಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂತ ವಿಡಿಯೋಸ್ ನ ನೀವು ಮೊದಲಾಗಿ ನೋಡಬಹುದು. ಬೆಲ್ ನೋಟಿಫಿಕೇಶನ್ ಇದೆ, ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡಿಟ್ಟಿದ್ರೆ ಭವಿಷ್ಯದಲ್ಲಿ ಬರುವಂತ ಎಲ್ಲಾ ವಿಡಿಯೋಸ್ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ, ನೀವು ನೋಡಬಹುದು. ಸ್ನೇಹಿತರೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ತನಕ ನೋಡಿದಂತ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಮತ್ತೆ ಸಿಗೋಣ ಹೊಸ ಪಾಲಿಸಿ ಜೊತೆಗೆ, ಹೊಸ ವಿಷಯಗಳ ಜೊತೆಗೆ, ಹೊಸ ಇನ್ಫಾರ್ಮೇಶನ್ ಜೊತೆಗೆ.